ಸಭೆ ವಿಶೇಷವಾಗಿ ಗುಡ್ಸೆಟ್ ರೋಡ್, ಶಾಸ್ತ್ರಿನಗರ್, ಮಾಧವ ರೋಡ್, ಕಪಿಲೇಶ್ವರ ಕಾಲನಿ, ಹೊಸೂರು ಮತ್ತು ಶಾಪೂರ್ ಈ ಭಾಗದ ಜನರ ಸಮಸ್ಯೆಗಳನ್ನು ಅರಿಯಲು ಜನಸಂಪರ್ಕ ಸಭೆಯನ್ನು ಮಾಡಲಾಗಿದೆ. ಈ ಭಾಗದ ನಗರಸೇವಕರಾದಂತಹ ರಾಜು ಬಾತ್ಕಂಡೆ, ಗಿರೀಶ್ ದೋಂಗಡಿ, ರವಿ ಸಾಂಬ್ರೇಕರ್, ಜಯಂತ್ ಜಾಧವ್ ಮತ್ತು ಭಾಗವತ್ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಸುಮಾರು 20ಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟದ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಅನೇಕ ಜನ ತನ್ನ ಸಮಸ್ಯೆಗಳನ್ನು ಹೇಳಿ ಇಲ್ಲೇ ನಿವಾರಣೆ ಮಾಡುವಂಥದ್ದು ಬಹುತೇಕ ಆಗಿದ್ದದ. ಕೆಲವೊಂದು ಸಮಸ್ಯೆಗಳು ಉನ್ನತ ಮಟ್ಟದ ಅಧಿಕಾರಿಗಳ ವ್ಯಾಪ್ತಿಯೊಳಗಿರೋದ್ರಿಂದ ಅವು 15 ದಿವಸ ಒಂದು ತಿಂಗಳ ಟೈಮ್ದಲ್ಲಿ ಅವು ಪರಿಹಾರ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಇದೇ ರೀತಿ ಬರುವಂಥ ದಿವಸಗಳು ವಡಗಾಂವ್ ಕಾಸ್ಬಾಗಿರ್ಬೋದು, ಕಿಳಗವಾಡಿ, ಹಿಂದವಾಡಿ, ಭಾಗ್ಯನಗರ ಇರ್ಬೋದು, ಚೆನ್ನಮ್ಮನಗರ, ಊರು ಪ್ರಸಾದ್ ನಗರ್ ಈ ರೀತಿ ಆ ಭಾಗದಾಗಿರ್ಬೋದು. ಈ ರೀತಿ ಒಟ್ಟು ಇನ್ನು 4 ವಾರಗಳು ನನ್ನ ದಕ್ಷಿಣ ಕ್ಷೇತ್ರದ 4 ಕಡೆ ಮತ್ತು ಜನಸಂಪರ್ಕ ಸಭೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಮೊದಲನೇ ಹಂತದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಸೈಕಲ್ ಮ್ಯಾಗ ಹೋಗಿ ಪ್ರತಿಯೊಂದು ಓಣಿಯೊಳಗೆ ಪ್ರತಿಯೊಂದು ಮನೆ ತನಕ ಮುಟ್ಟುವಂಥ ವ್ಯವಸ್ಥೆಯನ್ನು ಕಳೆದ 2 ವರ್ಷದಲ್ಲಿ ಪ್ರತಿಯೊಂದು 3 ತಿಂಗಳು ನಾವು ಸೈಕಲ್ ಯಾತ್ರೆ ಮಾಡ್ತೀವಿ. ಈಗ 6 ತಿಂಗಳಿಗೊಮ್ಮೆ ಜನಸಂಪರ್ಕ ಸಭೆ ಮಾಡ್ತಾಯಿದ್ದೀವಿ. ಇದಾದ ನಂತರ ಮತ್ತೊಮ್ಮೆ ಉಳಿದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋ ದೃಷ್ಟಿಯಿಂದ ಮತ್ತೊಂದು ಸಭೆಯನ್ನು ಕರಿತೀವಿ. आज आपल्या या दक्षिण मतदारसंघातील गुडसेट रोड, शास्त्रीनगर, कपिल कॉलनी, ಹೊಸೂರು, ಶಾಪೂರ್, माधव रोड या भागातील जे नागरिकांची समस्या आहेत ते ऐकून ते समस्या निवारण करण्याच्या दृष्टिकोनात जवळपास 20हून अधिक डिपार्टमेंटचे अधिकारी इथं उपस्थित आहेत आणि स्थानिक नगरसेवक राजू भातखंडे, गिरीश धोंगडी, रवी सांब्रेकर, जयंत जाधव, भागवत हे उपस्थित आहेत आणि अनेक लोक आपली समस्या सांगितलेल्या आहेत. काही समस्या इथंच निवारण झालेल्या आहेत, काही समस्या 15 दिवसात निवारण करणार आहोत, काही समस्या 1 महिन्यापर्यंत टाईम दिलेला आहेत आणि ते जे समस्या लोकांनी उपस्थित केलेल्या आहेत त्याचं फॉलोअपसुद्धा आमच्याकडनं होणार आहे. आणि या माध्यमातून लोकांचा जो टाईम वेस्ट व्हायचं आणि त्याचबरोबर सरकारी कार्यालय हेल्पटा बंद करण्याच्या दृष्टीनं हे कार्यक्रम आयोजित केलेला आहे. आणि प्रत्येक 3 महिन्यात एकदा आम्ही सायकल यात्रेच्या माध्यमातून प्रत्येक गल्लीला प्रत्येक घरापर्यंत भेटायचा आम्ही प्रयत्न करत असतो. आता जनसंपर्क सभेच्या माध्यमातून अधिकाऱ्यांना आणि जनता समोर करून समस्या निवारण करण्याचा हा उपक्रम आम्ही चालू केलेला आहे. ಅನುದಾನ ಈಗ ಯಾಕೆ ಕಾಂಟ್ರಾಕ್ಟರ್ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಅನುದಾನ ಈಗ ನಮ್ಮಲ್ಲೇನ ಈಗ ಮಹಾತ್ಮ ಗಾಂಧಿದು 8 ತಿಂಗಳಾದ ಟೆಂಡರ್ ಆಗಿ ಕಾಂಟ್ರಾಕ್ಟರ್ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಸರ್ಕಾರ ಕಡೆಯಿಂದ ರೊಕ್ಕ ಬರೋದಿಲ್ಲ ಅಂತ ಹೇಳತ್ತಾರೆ. ಸರ್ಕಾರ ಗಮನಕ್ಕೆ ತೊಗೊಂಬರ್ಬೇಕಾದ್ರೆ ಸರ್ಕಾರ ನಿಧಿ ಮಾಡತೈತಿ. 2 ಸಲ ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೆ ತೊಗೊಂಬಂದಿದ್ದಾನೆ ನಾನು. ಇದನ್ನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದಿದ್ದಾನೆ ನಾನು. ಆದ್ರೂ ಅವ್ರು ಏನೂ ಮಾಡ್ತಾ ಇಲ್ಲ. 2018 ಏನು ಮನೆ ಕೆಲವೊಂದು ಬಿದ್ದಿದ್ದು ಅವು 2022-23 ತನಕ ಕೆಲವೊಂದು ಕಡೆ ಅಪ್ರೂವ್ ಆಗಿ ಆಗಿದ್ದಾವೆ. 23ಕ್ಕೆ ಅಪ್ರೂವ್ ಆಗಿದ್ದು ಚುನಾವಣೆಗಿಂತ ಮೊದಲ. ಆ ಚುನಾವಣೆ ಆದ ನಂತರ ರೊಕ್ಕ ಕೊಡಬೇಕಾಗಿತ್ತು. ಆದರೆ ಇವತ್ತಿನ ತನಕ ಅದು ರೊಕ್ಕ ಕೊಡ್ತಾ ಇಲ್ಲ. ಆಮೇಲೆ ಹಿಂದೆ ಈ ಮಳೆ ಒಳಗೆ ಬಿದ್ದಿದ್ದು, ಹಿಂದೆ ಮಳೆ ಒಳಗೆ ಬಿದ್ದಿದ್ದು ಅವಕ್ಕೆ ಯಾಕೂ ಇಲ್ಲ. ನಮ್ಮ ಸರ್ಕಾರದಿಂದಾಗ 5 ಲಕ್ಷಕ್ಕಿಂತ ಹೆಚ್ಚು ರೊಕ್ಕ ಕೊಡ್ತಿದ್ದು. ಇವತ್ತು 50,000 ರೂಪಾಯಿನೂ ಬರ್ತಾಯಿಲ್ಲ.